ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಹೌದು, ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥದ್ದು ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಾಪಿಕೇ ತಂದಿದ್ದೀನಿ ಅಂತಲೇ ಹೇಳ್ಬೋದು. ತಮ್ಮಲ್ಲಿ ನೋಡಿರ್ತೀರಾ ಯಾವ ಒಂದು ವಿಷಯ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು ಫ್ರೆಂಡ್ಸ್, ನಾಳೆ ಶುಕ್ರವಾರ ಇದೆ. ಶುಕ್ರವಾರ ದಿನ ಶುಕ್ರವಾರನ ನಾವು ಯಾರ ಒಂದು ವಾರ ಅಂತ ಹೇಳ್ತೀವಿ ಹೇಳಿ? ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ. ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಹೇಳಿ ನಾವು ಪರಿಗಣಿಸ್ತೀವಿ. ಶುಕ್ರವಾರ ಮತ್ತು ಮಂಗಳವಾರನ ನಾವು ವಿಶೇಷವಾದಂತಹ ದಿನ. ಅವತ್ತೊಂದು ದಿನ ನಾವು ಮಾತೆ ಮಹಾಲಕ್ಷ್ಮಿಯ ಮನೆಗೆ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ನಾವು ಅಂದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ತೀವಿ ಅಲ್ವಾ. ಸ್ವಲ್ಪ ವಿಜೃಂಭಣೆಯಿಂದಲೇ ಪೂಜೆ ಪುರಸ್ಕಾರಗಳನ್ನ ಮಾಡಿ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಮಾಡ್ಕೋತೀವಿ ಅಲ್ವಾ. ಹೌದು ಫ್ರೆಂಡ್ಸ್, ನಾಳೆ ದಿನ ಶುಕ್ರವಾರ ಇದೆ ಅಲ್ವಾ. ನಾಳೆ ದಿನ ಶುಕ್ರವಾರದ ದಿನ ಸಂಪತ್ತಿನ ದೇವತೆ ಆದಂತಹ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಮಾಡ್ಕೊಳ್ಳೋಕ್ಕೋಸ್ಕರ ಅಂತಲೇ ನಾನು ಹೇಳ್ಕೊಡುವಂತಹ ಈ ಒಂದು ಎರಡು ವಸ್ತುವನ್ನು ನೀವು ತೊಗೊಂಡು ಬಂದು, ಅಂದರೆ ಮನೇಲೇ ಇರುತ್ತೆ ಆಲ್ರೆಡಿ, ಆ 2 ವಸ್ತುಗಳನ್ನ ನೀವು ಸೇರಿಸಿ ಅಂದರೆ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಬಾಗಿಲಿನ ಹತ್ರ ನೀವು ಹಾಕೋದ್ರಿಂದ, ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ನೀವು ಚೆಲ್ಲೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ದಿನದಿಂದಾಗಿ ಕಾಡ್ತಾ ಇರುವಂತಹ ಮನೆಯಲ್ಲಿರುವಂಥ ಕಷ್ಟಗಳಾಗಿರ್ಬೋದು, ಇಲ್ಲ ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದ್ರು ಯಶಸ್ಸಾಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಇಲ್ಲ, ನೆಗೆಟಿವ್ ಅಂಶನೇ ಮನೇಲಿ ತುಂಬಿಕೊಂಡಿದೆ. ನಾವು ಏನು ಮಾಡಿದ್ರು 1 ರೂಪಾಯಿನೂ ಸಹ ನಾವು ನಮ್ಮ ಮನೇಲಿ ಇರೋರೆಲ್ಲರೂ ಕಷ್ಟಪಟ್ಟು ದುಡಿತೀವಿ, ಆದರೂ ಸಹ ನಾವು 1 ರೂಪಾಯಿನೂ ಉಳ್ಸೋಕ್ಕಾಗ್ತಾ ಇಲ್ಲ. ಹಣ ಇವತ್ತು ಬರುತ್ತೆ, ಆಗಲೇ ಇನ್ನೊಂದು 2 ದಿನಕ್ಕೆ ಖಾಲಿ ಆಗಿಬಿಟ್ಟಿರುತ್ತೆ. ಯಾವ ರೀತಿ ಇಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಳ್ಳೋದು? ಎಲ್ಲಿ ನೋಡಿದ್ರೂ ಬರೀ ಪ್ರಾಬ್ಲಮ್ಸ್ಗಳೇ ಆಗೋಗಿದೆ ಅಂತ ಹೇಳೋದಾದರೆ, ಇಂಥ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇರುವಂಥವು ಹಲವಾರು ಕುಟುಂಬಗಳಿದೆ ಅಲ್ವಾ. ಆದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರೋ ಪರವಾಗಿಲ್ಲ, ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಪರವಾಗಿಲ್ಲ, ಇಂಥ ಎಲ್ಲ ಸಮಸ್ಯೆನೂ ಸಹ ಇವತ್ತು ನಾನು ಹೇಳ್ಕೊಡುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಈ ಒಂದು ಪರಿಹಾರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರಿಬೇಡಿ. ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಇವತ್ತು ಹೇಳ್ಕೊಡ್ತಾ ಇರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ಅದ್ಭುತವಾದಂಥ ರಿಸಲ್ಟ್ ಕೊಡುವಂಥ ರೆಮಿಡಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ ತನಕ ನೋಡಿ. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾಳೆ ಶುಕ್ರವಾರನ ನಾವು ಮಾತೆ ಮಹಾಲಕ್ಷ್ಮಿಯ ವಾರ ಅಂತ ಪರಿಗಣಿಸಿದ್ದೀವಿ ಅಲ್ವಾ. ನಾಳೆ ನಾವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಸಾಯಂಕಾಲ ನಾವು ಗೋಧೂಳಿಯ ಸಮಯದಲ್ಲಿ ನಾವು ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ನೀವು ಈ ಒಂದು ಎರಡು ವಸ್ತುಗಳನ್ನ ಸೇರಿಸಿ ಮಿಕ್ಸ್ ಮಾಡಿ ನೀವು ಚೆಲ್ಲೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ತಾಂಡವವಾಡ್ತಾಳೆ. ಮತ್ತು ಮಾತೆ ಮಹಾಲಕ್ಷ್ಮಿ ತಾಂಡವವಾಡೋದ್ರ ಜೊತೆಗೆ ಫ್ರೆಂಡ್ಸ್, ಈ ಕೆಲಸದ ಜೊತೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ. ಅದು ಯಾವುದು ಅಂತ ನೀವು ಕೇಳೋದಾದರೆ, ನೀವು ನಾಳೆ ಪ್ರತಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಮನೆಯಲ್ಲಿ ಸಾಂಬ್ರಾಣಿ ಹಾಕ್ತಿರಲ್ವ, ಆ ಸಾಂಬ್ರಾಣಿ ಹಾಕುವಂತಹ ಒಂದು ಸಾಂಬ್ರಾಣಿಗೆ ಹೋಗಿ ಆ ಧೂಪಕ್ಕೆ ನೀವು ನಾನು ಹೇಳ್ಕೊಡುವಂಥ ಈ ಒಂದು ವಸ್ತುವನ್ನು ಸೇರಿಸಿದ್ರೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ತಾಂಡವವಾಗಿ ನೆಲೆಸ್ತಾರೆ ಅಂತ ಹೇಳ್ಬೋದು. ಹಾಗಾದರೆ ಆ ವಸ್ತು ಯಾವುದು, ಆ ಒಂದು ರೆಮಿಡಿ ಯಾವುದು ಅಂತ ನೀವು ಕೇಳೋದಾದರೆ, ಈಗ ನಾನು ತುಂಬ ಪವರ್ಫುಲ್ ಆಗಿರುವಂಥ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೋಬೇಕು ಅಂತ ಅಂದರೆ ಮೊದಲು ನಾವು ಏನು ಮಾಡಬೇಕು ಹೇಳಿ? ಶ್ರೀಹರಿ ಅಂದರೆ ವಿಷ್ಣುನ ನಾವು ಮೊದಲನ್ನ ಒಲಿಸ್ಕೋಬೇಕು. ವಿಷ್ಣುನ ಒಲಿಸ್ಕೊಂಡ್ರೆ ಮಾತ್ರ ಮಾತೆ ಮಹಾಲಕ್ಷ್ಮಿ ಅಲ್ಲಿ ನೆಲೆಯೋರಕ್ಕೆ ಸಾಧ್ಯ. ವಿಷ್ಣುನೇ ಇಲ್ಲ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಅಲ್ಲಿ ಇರ್ತಾರ? ಖಂಡಿತ ಇಲ್ಲ. ವಿಷ್ಣು ಎಲ್ಲಿರ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಗಂಡ ಎಲ್ಲಿರ್ತಾರೆ ಅಲ್ಲಿ ಪತ್ನಿ ಆದವ್ರು ಇರಲೇಬೇಕಲ್ವ. ಹೌದು ಫ್ರೆಂಡ್ಸ್, ಹಾಗೆಯೇ ವಿಷ್ಣು ಎಲ್ಲಿರ್ತಾರೋ ಅಲ್ಲಿ ವಿಷ್ಣುನ ನಾವು ಒಲಿಸ್ಕೊಂಡಷ್ಟು ಮಾತೆ ಮಹಾಲಕ್ಷ್ಮಿ ಅಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ನಾವು ವಿಷ್ಣು ಪೂಜೆ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿನ ಅಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು 2 ವಸ್ತುಗಳನ್ನ ಸೇರಿಸಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಅದನ್ನು ಚೆಲ್ಲಿ, ನಂತರ ಅಂದರೆ ಸಾಂಬ್ರಾಣಿ ಹಾಕ್ತೀವಲ್ಲ ಮನೆಗೆ, ಆ ಒಂದು ಸಾಂಬ್ರಾಣಿ ಹೊಗೆಗೆ ನೀವು ಈ ಒಂದು ವಸ್ತುವನ್ನು ಸೇರಿಸಿ ಹಾಕೋದ್ರಿಂದ ಶ್ರೀಹರಿಯ ಜೊತೆ ಅಂದರೆ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ, ತಾಂಡವಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಕೆಲಸನ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಬಡಸ್ತಾನ ಕಾಡ್ತಾ ಇದೆ, ದಾರಿದ್ರ್ಯತೆ ಕಾಡ್ತಾ ಇದೆ, ಯಾವುದೇ ಕೆಲಸದ ಕೈ ಹಾಕಿದ್ರೆ ನಮ್ಗೆ ಏಳಿಗೆ ಆಗ್ತಾ ಇಲ್ಲ, ನಮಗೆ ಎಲ್ಲದರಲ್ಲೂ ಒಂದು ನೆಗೆಟಿವ್ ಅಂಶವೇ ತುಂಬಿಕೊಂಡಿದೆ, ಕಣ್ಣಿನ ದೃಷ್ಟಿ ಆಗಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಇಲ್ಲ ನಾವು ಎಷ್ಟು ವರ್ಷಗಳಿಂದ ನಾವು ಬಾಡಿಗೆ ಮನೆಯಲ್ಲೇ ಇದ್ದೀವಿ, ನಾವು ಇದುವರೆಗೂ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೂ ಸಹ ನಮಗೆ ಅವಕಾಶ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ
ಇವತ್ತು ನಾನು ತೋರಿಸ್ಕೊಡುವಂಥ ಈ ರೆಮಿಡಿನ ನೀವು ಮಾಡಿ ನೋಡಿ. ನಾನು ಹೇಳೋದು ಬೇಡ, ನೀವು ಒಂದ್ಸಲ ಮಾಡಿ ನೋಡಿ. ಅಂದರೆ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಒಂದ್ಸಲ ನೀವು ಮಾಡಿ ನೋಡಿ. ಖಂಡಿತ ಆಗುವಂಥ ಬದಲಾವಣೆಗಳನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಇಂಥ ಅದ್ಭುತವಾಗಿರುವಂತಹ ರೆಮಿಡಿನ ನಾವು ಯಾವ ರೀತಿ ಮಾಡೋದು, ಯಾವ ಟೈಮಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಅನ್ನೋದನ್ನ ನಾನೀಗ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್ ನೋಡಿ, ನಾಳೆ ನೀವು ಬೆಳಿಗ್ಗೆನೇ ಎದ್ದು ನಾಳೆ ಶುಕ್ರವಾರ ಮತ್ತು ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ. ಮಾಡಿದ್ರೂ ಸಹ ನೀವು ಸಂಜೆ ಟೈಮಲ್ಲಿ ಅಂದರೆ ಗೋಧೂಳಿಯ ಸಮಯದಲ್ಲಿ ನೀವು ಒಂದು 6 ಗಂಟೆ ಮೇಲೆ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಾಯಂಕಾಲ ನೀವು ಮತ್ತೆ ತಲೆಗೆ ಸ್ನಾನ ಮಾಡ್ತೀವಿ ಅಂತ ಅಂದರೆ ನೀವು ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನೀವು ದೀಪ ಹಚ್ಚುತ್ತೀರಲ್ವ, ದೀಪ ಹಚ್ಚುವಂಥ ಸಮಯದಲ್ಲಿ ನೀವು ದೀಪ ಹಚ್ಚೋಕ್ಕೆ ಮುಂಚೆನೇ ನೀವು ಈ ಒಂದು ಕೆಲಸನ ಮಾಡ್ಕೋಬೇಕಾಗುತ್ತೆ. ಅದು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ, ನಾನು ಇಲ್ಲಿ ನಿಮಗೆ ಒಂದು ಗ್ಲಾಸಲ್ಲಿ ನಾನು ನಿಮಗೆ ನೀರನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ಗ್ಲಾಸ್ಗೆ ನೀರನ್ನ ತೆಗೆದುಕೊಳ್ಳಿ. ಗಾಜಿನ ಗ್ಲಾಸಲ್ಲೇ ನೀರನ್ನ ತೆಗೆದುಕೊಳ್ಬೇಕು. ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಮತ್ತು ಮಾಮೂಲಿ ಗ್ಲಾಸಲ್ಲಿ ನೀರನ್ನ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತಂದರೆ ಇದು ಕುಜಕಾರಕ. ಹಾಗಾಗಿ ನಮಗೆ ಇಲ್ಲಿ ಗಾಜಿನ ಗ್ಲಾಸಲ್ಲೇ ನಾವು ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ರೀತಿ ಒಂದು ಗಾಜಿನ ಗ್ಲಾಸಲ್ಲಿ ನೀರನ್ನ ತೆಗೆದುಕೊಳ್ಳಿ. ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ. ಉಪ್ಪು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು. ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು ಅಂತ ಅಂದಮೇಲೆ ಶ್ರೀಹರಿ ಅಂದರೆ ವಿಷ್ಣುವಿಗೂ ಸಹ ಇದು ಇಷ್ಟವಾದಂಥ ವಸ್ತುನೇ ಅಲ್ವಾ. ಹಾಗಾಗಿ ನೆಕ್ಸ್ಟು ಇಲ್ಲಿ ನಾವು ಈ ಒಂದು ಸ್ಪೂನಷ್ಟು ನಾವು ಉಪ್ಪನ್ನ ನಾವು ಈ ಒಂದು ಅಂದರೆ ನೀರಿನ ಗ್ಲಾಸ್ಗೆ ಹಾಕಬೇಕಾಗುತ್ತೆ. ಹಾಕ್ಕೊಳ್ಳಿ. ನಂತರ ನೀವು ನೋಡಿ, ನಾನಿಲ್ಲಿ ನಿಮಗೆ ಜೀರಿಗೆನ ತೋರಿಸ್ತಾ ಇದ್ದೀನಿ. ಈ ಜೀರಿಗೆನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಸಹ ನೀವು ಒಂದು ಅರ್ಧದಷ್ಟು ಸ್ಪೂನ್ನ ಈ ನೀರಿನೊಳಗಡೆ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಈ 2 ವಸ್ತುಗಳನ್ನು ಸಹ ಈ ನೀರಿನೊಳಗೆ ಮಿಕ್ಸ್ ಮಾಡಿ ನೀವು ಇದನ್ನು ನೀವು ನಿಮ್ಮ ಮನೆಯಲ್ಲಿ ನಾಳೆ ಗೋಧೂಳಿಯ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚೋಕ್ಕೆ ಮುಂಚೆನೇ ನೀವು ಈ ಕೆಲಸನ ಮಾಡಬೇಕಾಗುತ್ತೆ. 2 ವಸ್ತುಗಳನ್ನು ಈ ನೀರಿನಲ್ಲಿ ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಅದನ್ನ ಕಲಯಿಸಿ, ಉಪ್ಪು ಫುಲ್ಲು ಕರಗೋಗಬೇಕು ಆ ರೀತಿ ನೀವು ಕಲಯಿಸಬೇಕಾಗುತ್ತೆ. ಕಲಯಿಸಿ ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಅಂದರೆ ನಿಮ್ಮ ಮನೆಯ ಮೇನ್ ಡೋರ್ ಹತ್ರ ಬಂದು ನೀವು ಈ ನೀರನ್ನ ನೀವು ಚಿಮುಕಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ತುಳಸಿ ಕಟ್ಟೆ, ನಿಮ್ಮ ಮನೆ ಮುಂದೆ ಎಲ್ಲ ನೀವು ಈ ನೀರನ್ನ ಫುಲ್ಲು, ಈಗ ಒಂದು ಗ್ಲಾಸ್ ನೀರನ್ನ ಫುಲ್ಲು ಚಿಮುಕಿಸ್ಬೇಕಾಗುತ್ತೆ. ಚಿಮುಕಿಸ್ಬಿಟ್ಟು ನಂತರ ನೀವೇನು ಮಾಡಬೇಕು ಅಂತಂದರೆ, ಚಿಮ್ಸಕ್ಕೆ ಮುಂಚೆನೇ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ನೀರಿಗೆ 2 ವಸ್ತುಗಳನ್ನ ಸೇರಿಸಿ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆನೇ ಕುತ್ಕೊಂಡೇ ಈ ಕೆಲಸ ಮಾಡಬೇಕಾಗುತ್ತೆ. ಮುಂದೆನೇ ಕುತ್ಕೊಂಡು 2 ವಸ್ತುವನ್ನು ಸೇರಿಸಿ ನೀವು ಈ ಚಿಮಿಸುವಂತಹ ಸಮಯದಲ್ಲಿ ನೀವು ಮಹಾಲಕ್ಷ್ಮಿನ ನೆನೆಸ್ಕೊಂಡು ನಿಮ್ಮ ಕಷ್ಟಗಳು ಎಲ್ಲವನ್ನು ಸಹ ಹೇಳ್ಕೊಂಡು, ನಿಮ್ಮ ಸಂಕಲ್ಪಗಳು, ಕಷ್ಟಗಳು ಎಲ್ಲವನ್ನು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ನೀವು ನಂತರ ನೀವು ಈ ನೀರನ್ನ ತಗೊಂಡೋಗಿ ಹಾಕಬೇಕಾದ್ರೆ ಓಂ ಹೀಂ ಫ್ರೆಂಡ್ಸ್, ಈ ನೀರನ್ನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಚಿಮುಕಿಸ್ತಿರಲ್ಲ, ಆ ಸಮಯದಲ್ಲಿ ನೀವು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು 5 ಬಾರಿ ಹೇಳ್ಬೇಕಾಗುತ್ತೆ. ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ನೀವು 5 ಬಾರಿ ಹೇಳಿ ನಂತರ ನೀವು ಇದನ್ನ ಏನು ಮಾಡಬೇಕಾಗುತ್ತೆ ಅಂತಂದರೆ ಚಿಮುಕಿಸ್ತಿರಲ್ಲ, ಚಿಮುಕಿಸ್ಬಿಟ್ಟು ಬರುವಾಗ ನೀವು ನಿಮ್ಮ ಬಲಗಾಲನ್ನ ಮುಂದೆ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿ ಇವತ್ತು ನಿಮ್ಮ ಶುಕ್ರವಾರ ಇದೆ, ನಮ್ಮ ಮನೆಗೆ ನೀವು ಬಲಗಾಲಿಟ್ಟು ನಮ್ಮ ಮನೆಯೊಳಗೆ ಬಾರಮ್ಮ ಅಂತ ಹೇಳಿ ನೀವು ಅಂದರೆ ಅದನ್ನ ಹೇಳ್ಕೊಂಡು ನೀವು ಮನೆ ಒಳಗಡೆ ಸ್ಟ್ರೈಟಾಗಿ ನೀವು ಬಂದು ನಿಮ್ಮ ದೇವ್ರ ಮನೆಗೆ ಹೋಗ್ಬೇಕಾಗುತ್ತೆ. ಇನ್ನೆಲ್ಲೂ ಹೋಗಬಾರ್ದು. ದೇವ್ರ ಮನೆಗೆ ಹೋಗಿ ನಂತರ ನೀವು ಅಲ್ಲಿ ನಿಮ್ಮ ಮಾತೆ ಮಹಾಲಕ್ಷ್ಮಿ ಹತ್ರ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಅಂದರೆ ಬೆಳಿಗ್ಗೆನೇ ಮಾಡಿರ್ತೀರ, ಆದರೂ ಸಹ ನೀವು ತುಪ್ಪದ ದೀಪವನ್ನು ಹಚ್ಚಿ ಸಾಂಬ್ರಾಣಿ ಅಂದರೆ ಗಂಧ ಕಡಿ ಸಾಂಬ್ರಾಣಿ ಕರ್ಪೂರದಿಂದ ಹೋಗಿ ಎಲ್ಲ ತೋರಿಸಿ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮನೇಲಿ ಮಾಡಬೇಕಾಗುತ್ತೆ. ಮಾಡಿ ನಂತರ ನೀವು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾಳೆ ನೀವು ಸಾಂಬ್ರಾಣಿ ಹಾಕಲೇಬೇಕು. ಈ ಕೆಲಸ ಮಾಡಿದ್ಮೇಲೆ ಸಾಂಬ್ರಾಣಿ ಹಾಕಿದ್ರೇ ಅಲ್ಲಿ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗೋದು. ನಂತರ ಇಷ್ಟು ಕೆಲಸವನ್ನು ನೀವು ಮಾಡಿದ ನಂತರ ಮನೆಯಲ್ಲಿ ಮತ್ತೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟು ನಿಮ್ಮ ತುಳಸಿ ಗಿಡದ ಹತ್ರನೂ ಸಹ ಒಂದು ತುಪ್ಪದ ದೀಪವನ್ನು ಹಚ್ಚಿಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಅದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಸಹ 2 ದೀಪಗಳನ್ನ ನೀವು ಹಚ್ಚಿಡಬೇಕಾಗುತ್ತೆ. ಹಚ್ಚಿಟ್ಟು ನಂತರ ನೀವು ಮನೆಗೆ ನೀವು ಸಾಂಬ್ರಾಣಿಯಿಂದ ಹೊಗೆ ಹಾಕಬೇಕಾಗುತ್ತೆ. ಅಂದರೆ ಸಾಂಬ್ರಾಣಿ ಸ್ಟಿಕ್ ಥರ ಬರುತ್ತೆ ನೋಡಿ, ಅದನ್ನು ಸಹ ನೀವು ಹಾಕ್ಬೋದು. ಇಲ್ಲ ಅಂತ ಅಂದರೆ ತೆಂಗಿನಕಾಯಿ ಚಿಪ್ ಬರುತ್ತೆ ನೋಡಿ, ಅದರಿಂದಲೂ ಸಹ ನೀವು ಹಾಕೋದು. ತೆಂಗಿನಕಾಯಿ ಚಿಪ್ಪಿಂದ ಹಾಕಿದ್ರೆ ನಿಮಗೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ ಹೊಗೆ ಹಾಕ್ತಿರಲ್ವ, ಸಾಂಬ್ರಾಣಿ ಹೊಗೆ ಹಾಕ್ತಿರಲ್ವ, ಆ ಒಂದು ಹೊಗೆ ಜೊತೆಗೆ ನೀವು ಒಂದು ವಸ್ತುವನ್ನು ಸೇರಿಸಿ ನೀವು ಸಾಂಬ್ರಾಣಿ ಹಾಕಬೇಕಾಗುತ್ತೆ. ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾ ವಸ್ತುನ ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ಬಿಳಿ ಸಾಸಿವೆ.
ಇದು ಗದ್ದಿಗೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಇದಕ್ಕೆ ಜಾಸ್ತಿ ದುಡ್ಡೇನು ಖರ್ಚಾಗಲ್ಲ ಫ್ರೆಂಡ್ಸ್. ಇದು ಒಂದು 20 ರೂಪಾಯಿ 30 ರೂಪಾಯಿಗೆಲ್ಲ ನಿಮಗೆ ಒಂದು 50 ಗ್ರಾಮ್ 100 ಗ್ರಾಮ್ ಅಷ್ಟು ಕೊಡ್ತಾರೆ. ಅದನ್ನ ನೀವು ತಂದು ಇಟ್ಕೊಳ್ಳಿ ಮನೇಲಿ. ಪ್ರತಿ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಈ ಒಂದು ಸಾಂಬ್ರಾಣಿ ಹಾಕುವಂತಹ ಆ ಒಂದು ಹೊಗೆಗೆ ನೀವು ಈ ಬಿಳಿ ಸಾಸಿವೆನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ಕೆಟ್ಟ ಶಕ್ತಿ ಆಗಿರಲಿ, ಯಾವುದೇ ಒಂದು ನೆಗೆಟಿವ್ ಅಂಶವಾಗಿರಲಿ, ಯಾವುದೇ ಒಂದು ದುಷ್ಟ ದೋಷ ಆಗಿದ್ದು ಅಂದರೆ ದೃಷ್ಟಿ ದೋಷ ಆಗಿರಲಿ, ಇಲ್ಲ ಕಣ್ಣಿನ ದೃಷ್ಟಿ ದೋಷ ಆಗಿರಲಿ, ಇಲ್ಲ ಯಾವುದೇ ಒಂದು ಪೀಡೆಗಳ ಒಂದು ಇದಾಗಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನೀವು ನಾಳೆ ಧೂಪ ಹಾಕುವಂತಹ ಒಂದು ಟೈಮಲ್ಲಿ ಆ ಧೂಪದ ಹೊಗೆಗೆ ನೀವು ಈ ಬಿಳಿ ಸಾಸಿವೆನ ಹಾಕಿ. ಇದು ಎಷ್ಟು ಚಟಪಟ ಅನ್ನುತ್ತೋ ಅಷ್ಟು ನಿಮ್ಮ ಮನೆಗೆ ಕೆಟ್ಟ ಶಕ್ತಿ ಇದೆ, ಒಂದು ದೃಷ್ಟಿ ದೋಷಣೆ ಆಗಿದೆ ಅಂತಲೇ ನೀವು ತಿಳಿದುಕೊಳ್ಳಿ. ಈ ರೀತಿ ಈ ಒಂದು ಸಾಸಿವೆನ ನೀವು ಆ ಸಾಂಬ್ರಾಣಿ ಹೊಗೆ ಜೊತೆ ಹಾಕಿ ನಂತರ ನೀವು ಆ ಸಾಂಬ್ರಾಣಿ ಹೊಗೆನ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ಮೂಲೆಗಳಿಗೂ ಸಹ ನೀವು ಆ ಸಾಂಬ್ರಾಣಿ ಹೊಗೆನ ತೋರಿಸ್ಬೇಕಾಗುತ್ತೆ. ಅಂದರೆ ನಿಮ್ಮ ವಾಶ್ರೂಮ್ ಒಂದು ಬಿಟ್ಟು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ರೂಮ್ಗೂ ಸಹ ಹೋಗಿ ನೀವು ಒಂದು ರೂಮ್ನು ಸಹ ಬಿಡಬಾರ್ದು. ಆ ರೂಮ್ನಲ್ಲಿರುವಂಥ ಪ್ರತಿಯೊಂದು ಮೂಲೆಗಳಿಗೂ ಸಹ ಹೋಗಿ ನೀವು ಈ ಹೊಗೆಯನ್ನು ನೀವು ತೋರಿಸ್ಬೇಕಾಗುತ್ತೆ. ತೋರಿಸ್ಬಿಟ್ಟು ನಂತರ ತಂದು ನೀವು ನಿಮ್ಮ ಮನೆಯ ಮೇಂಡವ್ರು ಇರುತ್ತಲ್ವ, ಆ ಮೇಂಡವ್ರ ಹತ್ರ ಬಂದು ನೀವು ಹಾಕಬೇಕಾಗುತ್ತೆ. ಮೇಂಡವ್ರ ಹತ್ರನೂ ಸಹ ಬಂದು ನೀವು ಈ ಒಂದು ಈ ಒಂದು ಧೂಪನ ಮತ್ತೆ ನೀವು ಅಲ್ಲೂ ಸಹ ನೀವು ಧೂಪವನ್ನೆಲ್ಲ ತೋರಿಸಿ ಮತ್ತೆ ನೀವು ದೇವ್ರ ಮನೆಗೆ ತೊಗೊಂಡೋಗಿ ಇಡಬೇಕಾಗುತ್ತೆ. ಇಟ್ಟು ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡಿದ್ರೆ ಪ್ರತಿ ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ನೀವು ಅಮಾವಾಸ್ಯೆ ಹುಣ್ಣಿಮೆಲೆ ಈ ಒಂದು ಕೆಲಸನ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೆಯಲ್ಲಿ ಯಾವಾಗ ಸಮಸ್ಯೆ ಜಾಸ್ತಿ ಆಗುತ್ತೋ ಆ ಒಂದು ಟೈಮಲ್ಲಿ ನಾವು ಶುಕ್ರವಾರ ಆಗಿರ್ಬೋದು, ಮಂಗಳವಾರ ಆಗಿರ್ಬೋದು, ಆವತ್ತು ದಿನಗಳಲ್ಲಿ ನಾವು ಈ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ. ಅದರಲ್ಲೂ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ. ಮನೆಯಲ್ಲಿರುವಂತಹ ಯಾವುದೇ ಒಂದು ಕೆಟ್ಟ ಶಕ್ತಿ, ದುಷ್ಟಶಕ್ತಿ, ಇಲ್ಲ ಯಾವುದೇ ಒಂದು ಸಮಸ್ಯೆ ಇದ್ರೂ ಮೇನಾಗಿ ಕಾಡುವಂಥದ್ದು ಹಣದ ಸಮಸ್ಯೆ ಅಲ್ವಾ. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಹಣದ ಸಮಸ್ಯೆ ಇಲ್ಲ ಅಂತಂದರೆ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ ಲೈಫಲ್ಲಿ. ಅದು ಪ್ರತಿಯೊಬ್ಬರು ಕಾಡುವಂಥದ್ದು ಯಾವುದು ಹೇಳಿ, ಹಣ ಸಮಸ್ಯೆ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಇಂಥ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಆದರೆ ನಮ್ಮ ಹೆಣ್ಮಕ್ಳು ಅಲ್ಪ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯೇ ನಂದಾಗೋಕಲ ಆಗುತ್ತೆ. ನಮ್ಮ ಮನೆಯಲ್ಲಿ ನಾವು ಒಂದು ಸುಖವಾದಂಥ ಒಂದು ಜೀವನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ಹೌದಲ್ವಾ. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಫಸ್ಟು ನಮಗೆ ಮೇನಾಗಿ ಬೇಕಾಗಿರೋದು ನಂಬಿಕೆ, ಭಕ್ತಿ, ಶ್ರದ್ಧೆ. ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಮತ್ತು ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ. ಸ್ವಚ್ಛತೆ ಇಟ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಒಲಿಸ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ಒಲಿತಾರೆ ನಮಗೆ ಅಂತಲೂ ಹೇಳ್ಬೋದು. ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಇರ್ತಾರೆ ಅಂತ ಅಂದಮೇಲೆ ಅಲ್ಲಿ ಜ್ಯೇಷ್ಠಲಕ್ಷ್ಮಿಗೆ ಜಾಗ ಇರುತ್ತಾ? ಖಂಡಿತ ಜ್ಯೇಷ್ಠಲಕ್ಷ್ಮಿಗೆ ಜಾಗ ಇರಲ್ಲ. ಅಂದರೆ ಮನೆಯಲ್ಲಿ ಕಷ್ಟಗಳು ಬರಲ್ಲ ಅಂತ ಅಲ್ಲಿಗೆ ಅರ್ಥ. ಜ್ಯೇಷ್ಠಲಕ್ಷ್ಮಿನೇ ಮನೆಯಿಂದ ಹೊರಗಡೆ ಹೋದ್ಮೇಲೆ ಕಷ್ಟಗಳು ಸಹ ಹೊರಗಡೆ ಹೋದಂಗೆ. ಮಾತೆ ಮಹಾಲಕ್ಷ್ಮಿ ಮನೆ ಒಳಗಡೆ ಬಂದಾಗೆ ನಮಗೆ ಎಲ್ಲದರಲ್ಲೂ ಒಂದು ಸುಖವಾದಂಥ ಒಂದು ಜೀವನನೇ ಮನೆಯೊಳಗೆ ಬಂದಾಗೆ ಅಂತಲೇ ಹೇಳ್ಬೋದು ಅಲ್ವಾ. ಹೌದು ಫ್ರೆಂಡ್ಸ್, ನಾವು ಈ ಒಂದು ಚಿಕ್ಕ ಕೆಲಸನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆದ್ರೂ, ಹಣಕಾಸಿನ ಸಮಸ್ಯೆ ಮತ್ತು ಮನೆಯಲ್ಲಿ ಜಗಳಗಳು, ಕಿರಿಕಿರಿಗಳು, ಮತ್ತು ಮಕ್ಕಳು ಓದ್ತಾ ಇಲ್ಲ, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಾಗ್ತಾ ಇದೆ, ಮತ್ತು ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಮತ್ತು ಯಾವುದೇ ಒಂದು ಕೆಲಸ ಕೈ ಹಾಕಿದ್ರು ಯಶಸ್ಸಿಲ್ಲ, ಏಳಿಗೆ ಇಲ್ಲ, ಮನೆಯಲ್ಲಿ ನಮಗೆ ಯಾವುದ್ರಲ್ಲೂ ನೆಮ್ಮದಿನೇ ಅನ್ನೋದೇ ಇಲ್ಲ, ನಮ್ಮ ಜೀವನದಲ್ಲಿ ಬರೀ ಕಷ್ಟಗಳೇ ಆಗೋಗಿದೆ, ನಾವು ಇದುವರೆಗೂ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾವು ಏನು ಮಾಡಿದ್ರು ದುಡ್ಡು ಕೈಯಲ್ಲಿ ನಿಲ್ತಾನೇ ಇಲ್ಲ, ಎಷ್ಟು ದುಡಿದ್ರೂ ನಮಗೆ ಸಾಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿಗಳನ್ನ ತುಂಬ ಒಂದು ಫ್ಯಾಮಿಲಿಗಳಲ್ಲಿ ಅನುಭವಿಸ್ತಾ ಇರ್ತಾರೆ. ಇಂಥ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆದಷ್ಟು ನೀವು ಶುಕ್ರವಾರ, ಮಂಗಳವಾರ, ಗುರುವಾರ ದಿನವೂ ಸಹ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ವಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇನ್ನೂ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ನಾನು ಮಧ್ಯೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ನಾನು ತಿಳಿಸಿರ್ತೀನಿ. ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.